ಮೊದಲು ಗೌರ್ಮೆಂಟ್ ಸ್ಟೇಬಲ್ ಇರಲಿಲ್ಲ, ಭಾಳಷ್ಟು ಕಾಲ ಸ್ಟೆಬಿಲಿಟಿ ಗೌರ್ಮೆಂಟ್ ಇರಲಿಲ್ಲ. 2004ರಿಂದ 2014 ತನಕ 10 ವರ್ಷ ಗೌರ್ಮೆಂಟ್ ಸ್ಟೆಬಿಲಿಟಿ ಆಗಿತ್ತು, ಸ್ಟೆಬಿಲಿಟಿ ಗೌರ್ಮೆಂಟ್ ಇತ್ತು, ಆದರೆ ಎಬಿಲಿಟಿ ಇರುವಂಥ ಲೀಡರ್ಶಿಪ್ ಇರಲಿಲ್ಲ. ಹೀಗಾಗಿ ಈ ಬಾರಿ 2014ರಿಂದ 2025 ತನಕ 11 ವರ್ಷಗಳ ಕಾಲ ಒಂದು ಸ್ಟೇಬಲ್ ಗೌರ್ಮೆಂಟ್, ಅಂದರೆ ಸ್ಟೆಬಿಲಿಟಿ ಇರತಕ್ಕಂಥ ಸರ್ಕಾರ ಮತ್ತು ಎಬಿಲಿಟಿ ಇರತಕ್ಕಂಥ ನಾಯಕತ್ವ ನಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಮೊದಲನೇ ಬಾರಿಗೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಹೀಗಾಗಿ ನಮ್ಮ ಸರ್ಕಾರ ಸಮಾಜದ ಅತ್ಯಂತ ಕಟ್ಟಕಡೆಯ ವ್ಯಕ್ತಿ, ಯಾವ ಅಂತ್ಯೋದಯ ಅಂತ ನಾವು ಹೇಳ್ತೀವಿ, ಅಂಥ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳು ಸಿಗಬೇಕು, ಅದರಿಂದ ಅವರು ಆರ್ಥಿಕ ಉನ್ನತಿಯನ್ನು ಹೊಂದಬೇಕು, ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹಂಬಲದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಕೆಲವು ಮುಖ್ಯ ಅಂಶಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ. ಒಂದು ಕಾಲದಲ್ಲಿ ಬ್ಯಾಂಕ್ ಖಾತೆಗಳೇ ಇರಲಿಲ್ಲ ಭಾಳಷ್ಟು ಜನರಿಗೆ. ನಾವು 0 ಅಕೌಂಟ್ ಮೇಲೆ ಅಕೌಂಟ್ ತೆಗಿಲಿಕ್ಕೆ ಹೇಳಿದ್ದೀವಿ, ಜನ್ಧನ್ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಅದರ ಪರಿಣಾಮ 53 ಕೋಟಿಗಿಂತ ಹೆಚ್ಚು ಖಾತೆಗಳು ಅಕೌಂಟ್ ಓಪನ್ ಆದವು ಅವತ್ತು. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಬಜೆಟನ್ನು ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿವಿ. ಸುಮಾರು 2-3 ಪಟ್ಟು ಜಾಸ್ತಿ ಬಜೆಟನ್ನು ನಾವು ಕೊಟ್ಟಿವಿ. ಕೇವಲ ಅಷ್ಟೇ ಕೊಡಲಿಲ್ಲ, ನಾವು ಕಿಸಾನ್ ಸಮ್ಮಾನ್ ನಿಧಿ ಮೂಲಕ ಸುಮಾರು 10 ಕೋಟಿ ರೈತರಿಗೆ ನಾವು ಪ್ರತಿ ವರ್ಷ 6,000 ರೂಪಾಯಿಗಳ ಕಿಸಾನ್ ಸಮ್ಮಾನ್ ನಿಧಿಯನ್ನು ಕೂಡ ಕೊಟ್ಟಿರುವಂಥದ್ದನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲದೆ ದೇಶದ ರಕ್ಷಣಾ ವ್ಯವಸ್ಥೆ, ನೀವು ಇತ್ತೀಚೆಗೆ ಆಪರೇಷನ್ ಸಿಂಧೂರ ನೋಡಿದ ಮೇಲೆ ನಿಮ್ಗೆ ಕಲ್ಪನೆ ಬಂದಿರ್ಬೋದು. ಜಗತ್ತಿನ ಒಂದು ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತ ಹೊರಹೊಮ್ಮಿದೆ. ಬೇರೆ ಯಾವ್ಯಾವ ಟೆಕ್ನಾಲಜಿಲಿ ಮುಂದುವರೆದಂಥ ಜಪಾನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಚೀನಾ ಇರ್ಬೋದು, ಆ ಎಲ್ಲ ರಾಷ್ಟ್ರಗಳನ್ನು ಸರಿಸಮ ಆಗ್ತಕ್ಕಂಥ ಮಟ್ಟದಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂಥ ರಾಷ್ಟ್ರದಲ್ಲಿ ದೇಶದ ರಕ್ಷಣಾ ವ್ಯವಸ್ಥೆ ಕೂಡ ಇವತ್ತು ಭಾಳ ಬಲಿಷ್ಠ ಆಗಿದೆ. ಮತ್ತು ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ನಾವು ಜಾರಿಗೆ ತಂದೀವಿ. ಒಂದು ಕುಟುಂಬದಲ್ಲಿ 5 ಲಕ್ಷ ರೂಪಾಯಿ ಒಳಗೆ ಉಚಿತ ಆರೋಗ್ಯ ಚಿಕಿತ್ಸೆಯನ್ನು ನಾವು ಕೊಟ್ಟಿವಿ. ಅದರಲ್ಲಿ ಸುಮಾರು 9 ಕೋಟಿಗಿಂತ ಹೆಚ್ಚು ಜನ ಚಿಕಿತ್ಸೆ ಪಡೆದವರು, ಆಯುಷ್ಮಾನ್ ಭಾರತದಲ್ಲಿ ಎಂಟ್ರಿ ಆದವರು ಬೇರೆ, 9 ಕೋಟಿಗಿಂತ ಹೆಚ್ಚು ಜನ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಮತ್ತು ಯಾವ ತ್ರಿವಳಿ ತಲಾಖದಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ತೊಂದರೆ ಇತ್ತು, ಯಾವ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ, ಆ ತ್ರಿವಳಿ ತಲಾಖನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತು ಹೆದ್ದಾರಿ ಅಭಿವೃದ್ಧಿ, ಸುಮಾರು 11 ವರ್ಷಗಳ ಕಾಲದಲ್ಲಿ 91,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದಲ್ಲದೆ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಬಾಲಾಕೋಟ್ ವಾಯುದಾಳಿ ಇರ್ಬೋದು, ಈ ರೀತಿ ಆಪರೇಷನ್ ಸಿಂಧೂರ ಇರ್ಬೋದು, ನಾವು ವೈರಿ ರಾಷ್ಟ್ರಗಳಿಗೆ ಯಾವ ರೀತಿ ತಕ್ಕ ಉತ್ತರವನ್ನು ಕೊಟ್ಟಿವೆ ಅನ್ನುವಂಥದ್ದು ಕೂಡ ಈ 11 ವರ್ಷಗಳಲ್ಲಿ ತಾವು ನೋಡಿದಿರಿ. ಮೂಲ ಸೌಕರ್ಯ ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ, ಅಂದರೆ ಶೌಚಾಲಯ ಇರ್ಬೋದು, ಮನೆ ನಿರ್ಮಾಣ ಇರ್ಬೋದು, ಉಜ್ವಲ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದಿರ್ಬೋದು, ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆಯನ್ನು ಕೊಡುವಂಥದ್ದಿರ್ಬೋದು, ಜಲ್ ಜೀವನ್ ಮಿಷನ್ ಕೆಳಗಡೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದಿರ್ಬೋದು, ಅರ್ಬನ್ ವಾಟರ್ ಸಪ್ಲೈನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು. ಈ ರೀತಿ ನಾವು ಅಲ್ಲಿಯೂ ಕೂಡ ಭಾಳಷ್ಟು ದೊಡ್ಡ ಗಣನೀಯ ಸಾಧನೆಯನ್ನು ನಾವು ಮಾಡಿದ್ದೀವಿ. ಮತ್ತು ಜನೌಷಧಿ ಕೇಂದ್ರಗಳು, ಕೇವಲ ಆಯುಷ್ಮಾನ್ ಭಾರತ್ ತೆಗೆದುಬಿಡಲಿಲ್ಲ, ಕಡಿಮೆ ಬಜೆಟ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಕೂಡ ನಾವು ತೆಗೆದಿದ್ದೀವಿ. ಅದರ ಜೊತೆಗೆ ಡಿಜಿಟಲ್ ಇಂಡಿಯಾಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ನಾವು ಅಲ್ಲಿಯೂ ಕೂಡ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದೀವಿ. ಒಂದು ಕಾಲದಲ್ಲಿ ನೀವು ಆ GB ಲೆಕ್ಕ ಹಾಕಿ ತೊಗೋಬೇಕಾಗಿತ್ತು. ಈಗ ನೀವು ಎಷ್ಟು GB ಸುಟ್ರೂ ಯಾರಿಗೂ ವರಿ ಇಲ್ಲ. ಆ ರೀತಿಯಾದಂಥ ಒಂದು ಇಂಟರ್ನೆಟ್ ಸೌಲಭ್ಯವನ್ನು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಮುಟ್ಟಿಸುವಂಥದ್ದಾಗಿದೆ. ಮತ್ತು ಸ್ಟಾರ್ಟಪ್ಗಳು, ಅಂದರೆ ಸ್ಥಳೀಯವಾಗಿ ಉದ್ಯೋಗ ಹುಟ್ಟಬೇಕು, ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನು ನಂಬಿ ಕೂಡುವಂಥದ್ದಲ್ಲ ಅನ್ನುವಂಥ ಕಾರಣದಿಂದ ಸ್ಟಾರ್ಟಪ್ಗಳಿಗೂ ಕೂಡ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂಥದ್ದನ್ನು ತಾವು ನೋಡಿದಿರಿ. ಇದೆಲ್ಲದರ ಪರಿಣಾಮ ಜನರ ಜೀವನದ ಮೇಲೆ, ಅವರ ಆರ್ಥಿಕ ಪರಿಸ್ಥಿತಿಯ ಮೇಲೆ ಭಾಳ ದೊಡ್ಡ ಸಹಾಯ ಆಯಿತು. ಆ ಕಾರಣದಿಂದ ಇತ್ತೀಚೆಗೆ ತಾವೇ ಪತ್ರಿಕೆಯಲ್ಲಿ ವರದಿ ಮಾಡಿದಿರಿ, ಯಾವ ಬಡತನ ರೇಖೆ ದಶಕದ ಹಿಂದೆ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 27% ಜನ ಬಡತನ ರೇಖೆಗಿಂತ ಕೆಳಗಿದ್ದರು. ಇವತ್ತು ಅದನ್ನು ಹೋಗಲಾಡಿಸಿ ಕೇವಲ 5% ಬಡತನ ರೇಖೆಗಿಂತ ಕೆಳಗಿರುವಂಥದ್ದನ್ನು ನಾವು ತಂದಿದ್ದೀವಿ. ಮತ್ತು ಯಾರಿಗೂ ಅನ್ನದ ಕೊರತೆ ಆಗಬಾರ್ದಂತೇಳಿ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಕೆಳಗಡೆ
ಕಳೆದ 8 ವರ್ಷಗಳಿಂದ ಪ್ರತಿ ವ್ಯಕ್ತಿಗೂ ತಲಾ 5 kg ಅಂತ ಅಕ್ಕಿಯನ್ನು ಕೊಡುವಂಥ ಯೋಜನೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ, ಜಗತ್ತಿನ ಯಾವ ರಾಷ್ಟ್ರಗಳು ಈ ರೀತಿಯಾದಂಥ ಯೋಜನೆಯನ್ನು ತರಲಿಲ್ಲ, ಅದನ್ನು ಕೂಡ ನಾವು ತಂದಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಅದಲ್ಲದೆ ನಾನು ಬೆಳಗಾವಿ ಜಿಲ್ಲೆಯ ಕೆಲವು ಅಂಶಗಳನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬೆಳಗಾವಿ ವಿಮಾನ ನಿಲ್ದಾಣ ಅದು ಅಂತಾರಾಷ್ಟ್ರೀಯ ದರ್ಜೆಗೆ ಏರಿಸಬೇಕನ್ನುವಂಥ ನಮ್ಮ ಹೋರಾಟ ಏನಿದೆ, ಅದಕ್ಕೆ ಪೂರಕವಾಗಿ ಸುಮಾರು 322 ಕೋಟಿ ರೂಪಾಯಿಗಳಲ್ಲಿ 16,400 ಚದುರ್ ಮೀಟರ್ ಒಂದು 2ನೇ ಟರ್ಮಿನಲ್ ನಾವು ನಿರ್ಮಾಣ ಮಾಡ್ತಾಯಿದ್ವಿ. 2ನೇ ಟರ್ಮಿನಲ್ಲಿ ಅನೇಕ ವ್ಯವಸ್ಥೆಗಳಿದಾವೆ. ಅಲ್ಲಿ ಎಸ್ಕಲೇಟರ್ ಇರ್ಬೋದು, ಲಿಫ್ಟ್ ಇರ್ಬೋದು, ಬೇರೆ ಬೇರೆ ಸ್ಟಾಲ್ಗಳಿರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಈ ರೀತಿ ಪ್ರಯಾಣಿಕರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಅಲ್ಲಿ ಮಾಡ್ತಾಯಿದ್ದೀವಿ. ಕೇವಲ ಅಷ್ಟೇ ಅಲ್ಲ, ರೈಲ್ವೆ ವ್ಯವಸ್ಥೆಯಲ್ಲಿ ನಮ್ಮ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದಲ್ಲಿ ಮಿರಜ್ವರೆಗೆ ನಮ್ಮದು ಡಬ್ಲಿಂಗ್ ಕಾಮಗಾರಿ, ಅಂದರೆ ರೈಲು ಹಳಿ ಡಬಲ್ ಆಗಿದೆ. 930 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಅದರದ್ದು ಟ್ರ್ಯಾಕ್ ಕೂಡ, ಎಲೆಕ್ಟ್ರಿಕ್ ಟ್ರ್ಯಾಕ್ ಕೂಡ ಎಲೆಕ್ಟ್ರಿಕ್ ಟ್ರ್ಯಾಕ್ ಕೂಡ ನಮ್ಮದು ತಯಾರಾಗಿದೆ. ಈಗ ಮೊದಲು ಒಂದು ಕಾಲದಲ್ಲಿ ನಾವು ಕಲ್ಲಿದ್ದಲ ಮೇಲೆ ಓಡಿಸ್ತಿದ್ದೀವಿ, ಅದರ ಮೇಲೆ ಡಿಸೈಲ್ ಓಡಿಸ್ತಿದ್ದೀವಿ. ಈಗ ಎಲೆಕ್ಟ್ರಿಕ್ ಮೂಲಕ ಓಡಿಸುವಂಥ ಟ್ರೈನ್ಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ವಾಯಾ, ಅಂದರೆ ನಮ್ಮ ಜನ ಧಾರವಾಡದಿಂದ ವಾಯಾ ಲೋಂಡಾ ಬರ್ತಿದ್ರು, ಅದು ಸಮಯ 2 ಗಂಟೆ ತಡ ಆಗ್ತಿತ್ತು. ಈಗ ಅದನ್ನು ವಾಯಾ ಕಿತ್ತೂರು ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಗುಂಟ ತರುವಂಥ ಯೋಜನೆಗೆ ಒಂದು 1,000 ಕೋಟಿ ರೂಪಾಯಿಗಳನ್ನು ನಾವು ಘೋಷಣೆ ಮಾಡಿ 150 ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಷನ್ಗೆ ನಾವು ಬಿಡುಗಡೆಯನ್ನು ಕೂಡ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ್ತೇನೆ. ಅದಲ್ಲದೆ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು ಸುಮಾರು 190 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಾವು ಅಭಿವೃದ್ಧಿಪಡಿಸಿ ಅದನ್ನು ಒಂದು ವಿಮಾನ ನಿಲ್ದಾಣ ಥರದ ಒಂದು ವ್ಯವಸ್ಥೆಯನ್ನು ನಾವು ಅಲ್ಲಿ ಮಾಡಿದ್ದೀವಿ. ಇನ್ನೂ ಕೆಲಸ ಪ್ರಾರಂಭಿದೆ, ಮುಗುದಿಲ್ಲ. ಅದರ ಜೊತೆಗೆ ಘಟಪ್ರಭಾ, ರಾಯಬಾಗ್, ಕುಡ್ಚಿ ಮತ್ತು ಉಗಾರ್ ಕುರ್ದ್, ಈ ಎಲ್ಲ ಉಗಾರ್ ಕುರ್ದಲ್ಲ, ಘಟಪ್ರಭಾ, ರಾಯಬಾಗ್, ಘಟಪ್ರಭಾ, ಗೋಕಾಕ್, ಚಿಕ್ಕೋಡಿ ಮತ್ತು ರಾಯಬಾಗ್, ಈ 4 ನಿಲ್ದಾಣಗಳನ್ನು, ಅದ್ರ ಪೈಕಿ ಈಗ ಒಂದು ನಿಲ್ದಾಣ ಮೊನ್ನೆ ಇತ್ತೀಚೆಗೆ ನಾನು ಗೋಕಾಕದಲ್ಲಿ ಉದ್ಘಾಟನೆ ಮಾಡಿದೆ. ಇನ್ನು ಕೇವಲ 2 ತಿಂಗಳಲ್ಲಿ ಘಟಪ್ರಭಾ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡೋರಿದ್ದೀವಿ. ಮತ್ತು ರಾಯಬಾಗ್ ಸ್ಟೇಷನ್ ಇರ್ಬೋದು, ಚಿಕ್ಕೋಡಿ ಸ್ಟೇಷನ್ ಇರ್ಬೋದು, ಅವತ್ರದ್ದು ಕೂಡ ಡೆವಲಪ್ಮೆಂಟ್, ಪ್ರತಿ ಸ್ಟೇಷನ್ಗೂ ಹತ್ತಿರ 18 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಾವು 4 ರೈಲು ನಿಲ್ದಾಣಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ. ಅದರ ಜೊತೆಗೆ ನಮ್ಮ ಆ ನಿಲ್ದಾಣಗಳಲ್ಲಿ, ಜಿಲ್ಲೆಯ ನಿಲ್ದಾಣಗಳಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಅಂತಕ್ಕಂಥದ್ದು, ಅಂದರೆ ನಮ್ಮ ಜಾಗರಿ ಬೆಲ್ಲ ಇರ್ಬೋದು, ನಮ್ಮ ಕರಕುಶಲ ವಸ್ತುಗಳಿರ್ಬೋದು, ಆ ರೀತಿ ಒಂದೊಂದು ಸ್ಟೇಷನ್ಗೆ ಒಂದೊಂದು ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು. ಪುಣೆ ವಂದೇ ಭಾರತ್ ರೈಲು ಪ್ರಾರಂಭ ಆಗಿರುವಂಥದ್ದು. ಇನ್ನೊಂದು ಬೆಂಗಳೂರಿಗೆ ವಂದೇ ಭಾರತ್ ಟ್ರೈನ್ ಬಿಡಲಿಕ್ಕೆ ಸರ್ಕಾರ ಒಪ್ಪಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ್ ನಾವು ಓಡಿಸೋರಿದ್ದೀವಿ. ಮೈಸೂರು ಟ್ರೈನನ್ನು ಧಾರವಾಡ ತನಕ ಇತ್ತು, ಅದನ್ನು ಬೆಳಗಾವಿ ತನಕ ಓಡಿಸ್ತಾ ಇದ್ದೀವಿ. ಈ ರೀತಿ ನಾವು ಹೇಳ್ತೇವೆ ರಸ್ತೆ. ಇವತ್ತು ರಸ್ತೆ ನಾನು ಹೇಳ್ತಾ ಹೋದ್ರೆ ಸುಮಾರು 5-6 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಅಭಿವೃದ್ಧಿಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ನೀವು ಬೆಳಗಾವಿಯಿಂದ ಮಹಾರಾಷ್ಟ್ರ ಗಡಿವರೆಗೆ 6 ಲೇನ್ ಡೆವಲಪ್ಮೆಂಟ್ ಆಗ್ತಾಯಿದೆ. ನೀವು ಕಣ್ಣಾರೆ ನೋಡಿದ್ದೀರಿ. ಸುಮಾರು ಹತ್ತತ್ರ ಅದು 3,972 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು, ಅಂದರೆ 4,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಮತ್ತು ಬೆಳಗಾವಿ ಹುಣಗುಂದವರೆಗೆ, ಅಂದರೆ ಪಣಜಿಯಿಂದ ನಾವು ಹೈದರಾಬಾದ್ವರೆಗೆ, ಪಣಜಿಯಿಂದ ಹೈದರಾಬಾದ್, ಅಲ್ಲಿ ನಮ್ಮದು ಅಂದರೆ ರಾಷ್ಟ್ರೀಯ ಹೆದ್ದಾರಿ 6 ಲೇನ್ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿಯೂ ಕೂಡ ಪ್ರಾರಂಭ ಆಗಿರುವಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಲ್ಲಿಯೂ ಕೂಡ ಸುಮಾರು 5,500 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದು ಕೂಡ. ಅದರ ಜೊತೆಗೆ ನಿಮ್ಮ ಚಿಕ್ಕೋಡಿ ಬೈಪಾಸ್ ಗೋಟೂರ್ವರೆಗೆ ಸುಮಾರು 942 ಕೋಟಿ ರೂಪಾಯಿ ವೆಚ್ಚದಲ್ಲಿ 548B ಆ ರಸ್ತೆಯನ್ನು ಕೂಡ ನಾವು ಕೈಗೆತ್ತಿಕೊಳ್ಳುವಂಥದ್ದು. ಮತ್ತು ಸಿರುಗುಪ್ಪಿಯಿಂದ ಅಂಕ್ಲಿವರೆಗೆ 887 ಕೋಟಿ ರೂಪಾಯಿ 10 ಕಿಲೋಮೀಟರ್ ರಸ್ತೆ. ಮತ್ತು ಮುರುಗುಂಡಿಯಿಂದ ಚಿಕ್ಕೋಡಿ ಹತ್ತಿರದವರೆಗೆ 785 ಕೋಟಿ ರೂಪಾಯಿ, ಅದು 50 ಕಿಲೋಮೀಟರ್ ರಸ್ತೆ. ಜಾಂಬೋಟಿಯಿಂದ ಸಂಖ್ಯೋಲಿಂಗಂವರೆಗೆ ಗೋವಾಕ್ಕೆ ಹೋಗುವಂಥ ರಸ್ತೆ ಏನಿದೆ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ಳುವಂಥದ್ದು. ಜಲ್ ಜೀವನ್ ಮಿಷನ್ ನಾವು
ಸುಮಾರು 1585 ಕೋಟಿ ರೂಪಾಯಿ ಮಲ್ಟಿ ವಿಲೇಜ್ ಸ್ಕೀಮ್ ಕೊಟ್ಟಿದ್ದೀವಿ. ಮತ್ತು ನೇರವಾಗಿ ಹರ್ ಘರ್ ನಲ್ ಸೆ ಜಲ್ ಅಂತಕ್ಕಂಥ ಏನು ಜಲ್ ಜೀವನ್ ಮಿಷನ್ ಇದೆ, ಅದಕ್ಕೆ ಸುಮಾರು 972.5 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ ಕೊಟ್ಟು ಅನೇಕ ಕಡೆ ಅದು ಕೆಲಸ ಪ್ರಗತಿಯಲ್ಲಿದೆ, ಶೇಕಡ 89%. ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಅಮೃತ 2 ಯೋಜನೆ ಕೆಳಗಡೆ 836 ಕೋಟಿ ರೂಪಾಯಿ ಬೆಳಗಾವಿ ಜಿಲ್ಲೆಯ 32 ನಗರಗಳಿಗೆ ನಾವು ಅನುದಾನವನ್ನು ಮಂಜೂರಿ ಮಾಡಿದ್ದೀವಿ. ಬೆಳಗಾವಿ ಸ್ಮಾರ್ಟ್ ಸಿಟಿಗೆ 1,000 ಕೋಟಿ ರೂಪಾಯಿ, ಅಂದರೆ 990 ಕೋಟಿ ರೂಪಾಯಿ, ಹತ್ತತ್ರ 1,000 ಕೋಟಿ ರೂಪಾಯಿ. ಅದರ ಪೈಕಿ ಈಗಾಗಲೇ ಶೇಕಡ 90% ಕಾಮಗಾರಿ ಮುಗಿದಿದ್ದಾವೆ. ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ 70 ಎಕರೆ ಜಾಗದಲ್ಲಿ ಏನಾಗಿದೆ ಅದನ್ನು ಕೇಂದ್ರದ ಸುಪರ್ದಿಗೆ ತಗೊಳ್ಳುವಂಥದ್ದು ಕೂಡ ನಿರ್ಣಯ ಆಗಿದೆ. ಮತ್ತು ಬಂಡವಾಳ ಹೂಡಿಕೆಗಾಗಿ ನಾವು ಅನೇಕ ಕಾರ್ಯಗಳನ್ನು ತೊಗೊಂಡಿವಿ. ಅದರಲ್ಲಿ ವಿಶೇಷವಾಗಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿಗಳನ್ನು 0% ಇಂಟ್ರೆಸ್ಟ್ ಮೇಲೆ ರಾಜ್ಯ ಸರ್ಕಾರ ಕೊಟ್ಟು 18.5 ಕೋಟಿ ರೂಪಾಯಿ ಯೋಜನೆಯಲ್ಲಿ ಪ್ರಸಾದ್ ಯೋಜನೆ ಕೆಳಗಡೆ ಉಚಿತವಾಗಿ ನಾವು ಕೊಡುವಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಉಷಾ ಯೋಜನೆ ಕೆಳಗಡೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸುಮಾರು 1,50,000 ಫಲಾನುಭವಿಗಳು 41,647 ಕೋಟಿ ಅನುದಾನವನ್ನು ನಾವು ಬಿಡುಗಡೆ ಮಾಡಿರುವಂಥದ್ದು ಒಂದು ವರ್ಷದಲ್ಲಿ ಕೂಡ. ಅದೇ ರೀತಿ ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಶೌಚಾಲಯಗಳ ನಿರ್ಮಾಣ, ಆಯುಷ್ಮಾನ್ ಭಾರತ್ ಇರ್ಬೋದು. ನಾನು ಹಿಂಗೆ ಹೇಳ್ತಾ ಹೋದ್ರೆ ನೂರಾರು ಯೋಜನೆಗಳನ್ನು ನಾನು ಇಲ್ಲಿ ಕೊಟ್ಟಿರುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಕೂಡ ನಾವು ಇಷ್ಟೆಲ್ಲ ಮಾಡಿ ಸಮಾಜದಲ್ಲಿ ಯಾರು ಅಸಹಾಯಕರಿದ್ದಾರೆ ಅವರಿಗೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವಂಥದ್ದನ್ನು ಮಾಡಿದ್ದೀವಿ. ಅದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇರ್ಬೋದು, PM ಸ್ವನಿಧಿ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಇರ್ಬೋದು, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇರ್ಬೋದು, ಜನ್ಧನ್ ಯೋಜನೆ, ಆಮೇಲೆ ಎಂಪ್ಲಾಯ್ಮೆಂಟ್ PMEGP ಅದು ಇರ್ಬೋದು. ಹೀಗೆ ಹೇಳ್ತಾ ಹೋದ್ರೆ ನೂರಾರು ಯೋಜನೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಆದರೆ ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಕ್ಕೆ ತಗೋಬೇಕಾಗ್ತದೆ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಯಾರಿಗೂ. ಉಪಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಹೋದ್ರೆ ಮುಖ್ಯಮಂತ್ರಿ ಒಂದು ದಿಕ್ಕಿಗೆ, ಎತ್ತು ಏರಿಗೆ ಹೋದ್ರೆ ಕೋನ್ ಕೆರಿಗೆ ಎಳಿತನ್ನುವಂಗೆ ಅವ್ರದ್ದು ನಡೆದದು. ಈಗ ನೀವು ನೋಡಿದಿರಿ ಮೊನ್ನೆ IPL ಗೆದ್ದು ಬಂದಂಥ ಯಾವುದದು RCB ಗೆದ್ದು ಬಂದಂಥ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೇ ಸ್ಟೇಡಿಯಂ ಕಡೆ ಹೇಳಿದ್ರು ಅವರು, ವಿಧಾನಸೌಧದಲ್ಲೇ ಕಾರ್ಯಕ್ರಮ ಅಂತೇಳಿ. ಉಪಮುಖ್ಯಮಂತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇಳಿದರು. ಮುಖ್ಯಮಂತ್ರಿ ಏನು ಹೇಳಿದರು, ವಿಧಾನಸಭೆ ಹತ್ತಿರ ಕಾರ್ಯಕ್ರಮ ನಡೀತಾ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಓಪನ್ ಮಾಡಬಾರ್ದಂತೇಳಿ ಮೌಖಿಕ ಆದೇಶ ಮಾಡಿದರು. ಅದರ ಪರಿಣಾಮ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು. ಜನ ಎಲ್ಲ ಬಂದು ವಿಧಾನಸೌಧ ಹತ್ರ ನಿಂತು ಅಟ್ ಎ ಟೈಮ್ ಇದನ್ನು ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ? ಸುಮಾರು 30,000 ಆಸನಗಳ ವ್ಯವಸ್ಥೆ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಒಮ್ಮೆಗೆ ನುಗ್ಗಿದ್ರಿಂದ ಸುಮಾರು 11 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು, ಹಲವಾರು ಜನ ಕೈಕಾಲು ಮುರ್ಕೊಂಡ್ರು, ಭಾಳ ಜನ ದುಃಖತಪ್ತರಾದರು. ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಳಲಿಕ್ಕೆ ತಯಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾಯಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ನಡೀತು. ಕೊನೆಗೆ ಎಲ್ಲಿ ಬಂದುಬಿಡ್ತಂದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ 2015ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು. ಈಗ ಅದನ್ನು ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ. ನಾನು ನೆನಪು ಮಾಡಿಕೊಡ್ತೀನಿ ನಿಮ್ಗೆ. ಯಾವುದದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಬಂದಿತ್ತು ಫಾರ್ಮ್. ಅದು ನಾನು ತುಂಬಿದ್ದೇನೆ ಅದನ್ನು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದರೆ ಸಾಮಾಜಿಕ ಅಂದರೆ ಏನು? ನನ್ನ ಮನೆಗೆ ಬಂದ ಮೇಲೆ ನನಗೆ ಇರಾಕೆ ಒಂದು ಮನೆ ಇದೆ ಇಲ್ಲೋ, ನಾನು ಬಾಡಿಗೆ ಮನೆಯಾಗ ಅದೇನೋ ಸ್ವಂತ ಮನೆಯಾಗ ಅದೇನೋ, ನಮ್ಮ ಮನೆಯಾಗ ಎಷ್ಟು ಮಂದಿ ಶಿಕ್ಷಣವಂತರದಾರ, ಎಷ್ಟು ಮಂದಿ ನೌಕರಿ ಹಿಡಿದಾರ, ಎಷ್ಟು ಮಂದಿಗೆ ಉದ್ಯೋಗ ಅದಾವ, ಅವರ ಸಾಮಾಜಿಕ ಸ್ಥಾನಮಾನ ಏನು? ಅಂದರೆ ಸಾಮಾಜಿಕ ಸ್ಥಾನಮಾನ ಹೆಂಗೆ ಹೇಳಿದ್ದೀರಿ? ಅವ್ರ ಮನೆಯಾಗ ಎಷ್ಟು ಮಂದಿ ಉದ್ಯೋಗ ಮಾಡ್ತಾರೆ, ನೌಕರಿ ಮಾಡ್ತಾರೆ, ಏನೋ ಮಾಡ್ತಾರೆ, ಅದು ವ್ಯವಹಾರ ಮಾಡ್ತಾರೆ, ಅಂಥವ್ರಿಗೆ ಸಾಮಾಜಿಕ ಸ್ಥಾನಮಾನಗಳನ್ನು ಆ ರೀತಿ ಅಳಿಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಜಾತಿ ವ್ಯವಸ್ಥೆಯನ್ನು ತಂದರು. ಆರ್ಥಿಕ ಸಮೀಕ್ಷೆ ಮಾಡಲಿಲ್ಲ, ಸಾಮಾಜಿಕ ಸಮೀಕ್ಷೆ ಮಾಡಲಿಲ್ಲ, ಜಾತಿ ಗಣತಿ ಮಾಡಿದ್ವಿ ಅಂತ ಹೇಳಿದರು. 10 ವರ್ಷ ಪೆಂಡಿಂಗ್ ಇಟ್ಟು 2025ರಲ್ಲಿ ಪ್ರತಿದಿನ ಕ್ಯಾಬಿನೆಟ್ ಮುಂದೆ ಬರ್ತಾಯಿದ್ದು. ಪ್ರತಿ ವಾರಕ್ಕೆ ಒಂದು ಸಲ ಕ್ಯಾಬಿನೆಟ್ ಮುಂದೆ ಬಂತು, ನಿರ್ಣಯ ಆಗಲಿಲ್ಲ. ಭಾಳಷ್ಟು ಜನ ವಿರೋಧ ಮಾಡಿದರು.
ಆಮೇಲೆ ಅವರು ನಿನ್ನೆ ಇದಕ್ಕೆ ಹೋದರು, ಎಲ್ಲೇ ದೆಹಲಿ, ಮೊನ್ನೆ ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ನಿರ್ಣಯ ಮಾಡಿದರು 180 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಹಗ್ಗ ಜಗ್ಗಾಟ ಮಾಡಿ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಉಪಯೋಗ ಮಾಡಿಕೊಂಡು ನಿನ್ನೆ ಏಕಾಏಕಿ ಅನೌನ್ಸ್ ಮಾಡಿದರು. ಏನು ಅನೌನ್ಸ್ ಮಾಡಿದರು? ನಾವು ಇನ್ನು 3 ತಿಂಗಳಲ್ಲಿ ಇನ್ನೊಂದು ಮರು ಸಮೀಕ್ಷೆ ಮಾಡ್ತೀವಿ. ಅರೆ, ಒಳ ಮೀಸಲಾತಿ ಸಮೀಕ್ಷೆ, SC ಸಮೀಕ್ಷೆನೇ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ, ಜನಸಂಖ್ಯೆ ಕಡಿಮೆ ಅದ. 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದ ಜನರ ಸರ್ವೆ ಮಾಡೋದು ಕೇವಲ 3 ತಿಂಗಳದಾಗ ಸಾಧ್ಯನೋ ಸಿದ್ದರಾಮಯ್ಯನವರು ಅಂತ ಪ್ರಶ್ನೆ ಕೇಳಬೇಕಾಗ್ತದೆ. ಒಂದು. ಎರಡನೇದು, 180 ಕೋಟಿ ರೂಪಾಯಿ ಖರ್ಚು ಹಾಕಿದ್ದು ನೀವು ಮಣ್ಣಾಗ ಹಾಕಿಬಿಟ್ರಿ ಈಗ ಅದನ್ನು, ಜಾತಿ ಸಮೀಕ್ಷೆ ಅಂಥೇಳಿ. ಈಗ ಇನ್ನು ಹೊಸದು ಮಾಡ್ಬೇಕಾದ್ರೆ ನೀವು 300 ಕೋಟಿ ರೂಪಾಯಿ ಕೊಡಬೇಕು. ಯಾರು ಜವಾಬ್ದಾರಿ ಇದಕ್ಕೆ? ಮತ್ತು ನೀವು ಇಷ್ಟು ವೀಕ್ ಆಗಿದ್ರಿ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ನಿಮ್ಮ ಹೈಕಮಾಂಡ್ KC ವೇಣುಗೋಪಾಲ್, ಸುರ್ಜೇವಾಲಾ ಅವರಿಬ್ಬರು ಪ್ರಕಟ ಮಾಡ್ತಾರೆ, ಕರ್ನಾಟಕದ ಜಾತಿ ಗಣತಿಯನ್ನು ನಾವು ಹಿಂದೆ ಪಡೆದೀವಿ, ಹೊಸದು ಮಾಡ್ತೀವಿ. ಯಾರವರು? ಕರ್ನಾಟಕ ಸರ್ಕಾರಕ್ಕೆ ಅವ್ರಿಗೇನು ಸಂಬಂಧ ಅದ? ನಿಮ್ಮ ಪಾರ್ಟಿ ವ್ಯವಸ್ಥೆ ಅದು. ನೀವು ಅವ್ರ ಕಡೆಯಿಂದ ಪ್ರಕಟ ಮಾಡ್ತೀರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಆ ಪತ್ರಿಕಾಗೋಷ್ಠಿ ಬಹಿಷ್ಕಾರ ಮಾಡಿ ನೀವು ಹೊರಗೆ ಬರ್ತಿದ್ರಿ, ಬರಲಿಲ್ಲ. ನೀವು ಅಷ್ಟು ವೀಕ್ ಆಗಿದ್ದೀರಿ ಈಗ. ಹೀಗಾಗಿ ಜನರ ದಿಕ್ಕನ್ನು RCBಯಿಂದ ಬೇರೆ ಕಡೆ ಸೆಳೆಯೋದಕ್ಕೆ ಮತ್ತೊಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ರಿ ಅಂಥೇಳಿ ನಾವು ಆರೋಪವನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಇತ್ತೀಚೆಗೆ ಅವರು ನೀತಿ ಆಯೋಗದ ಸಭೆಗೂ ಕೂಡ ಹೋಗಲಿಲ್ಲ. ಮತ್ತು ಮೊನ್ನೆ ಹೇಳಿದರು ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂದ್ರೆ ನಾನು 0 ಕೊಡ್ತೀನಿ ಅಂತ ಹೇಳಿದರು. ಎಷ್ಟು ಉದ್ದಟತನ ಅಂತಂದ್ರೆ, ನಾನು ಸವಾಲು ಹಾಕ್ತೀನಿ ಮುಖ್ಯಮಂತ್ರಿಗಳಿಗೆ, ನಿಮಗೆ ತಾಕತ್ತಿದ್ರೆ ಒಂದೇ ಪ್ಲಾಟ್ಫಾರ್ಮ್ಯಾಗ ನಮ್ಮ ಪಕ್ಷದ ಮುಖಂಡರನ್ನು ಕಳಿಸ್ತೀವಿ, ನಿಮಗೆ ಸಮಾನ ಆದಂಥವ್ರು, ನಾನು ಬರೋದು ತಪ್ಪಾಗ್ತದೆ, ನಿಮಗೆ ಸಮಾನ ಆದಂಥವ್ರನ್ನ ನಿಮಗೆ ಸರಿ ಹೊಂದುವಂಥ ವ್ಯಕ್ತಿಗಳನ್ನ ನಾವು ಕಳಿಸ್ಕೊಡ್ತೀವಿ. ಕಳೆದ 11 ವರ್ಷಗಳಲ್ಲಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಏನೇನು ಸಾಧನೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಮನಮೋಹನ್ ಸಿಂಗ್ ಅವಧಿಯಲ್ಲಿ ನೀವೇನು ಮಾಡಿದ್ರಿ ಮತ್ತು ಈಗ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನೀವೇನು ಮಾಡಿದ್ರಿ, ಒಂದು ಸಲ ಸಾರ್ವಜನಿಕ ಚರ್ಚೆ ಆಗಲಿ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಲಿ. ಕೇವಲ ಈ ರೀತಿ ಊಟಾಟಿಕೆ ಮಾತುಗಳನ್ನು ಹೇಳ್ತಾ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಏನದಲ್ಲ, ಈ ತಂತ್ರಗಾರಿಕೆಯನ್ನು ಬಿಡಬೇಕು. ನಿಮ್ಗೆ ಜವಾಬ್ದಾರಿ ಇದೆ. ಕರ್ನಾಟಕದಲ್ಲಿ ರಾಜ್ಯದ ಜನ ಹಿಂದೆಂದೂ ಕೊಡಲಾರದಂಥ ಬಹುಮತವನ್ನು 136 ಸ್ಥಾನಗಳನ್ನು ನಿಮ್ಗೆ ಗೆದ್ದು ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು. ಮತ್ತು ಈ ರೀತಿ ನೀವು ನಿಮ್ಮ ಅಸಹಾಯಕತೆಯನ್ನು ನೀವು ಪತ್ರಕರ್ತರ ಎದುರಿಗೆ ತೋರಿಸಿದ್ರಿ ಮೊನ್ನೆ, ಅದಕ್ಕೆ ರಾಜ್ಯದ ಜನರ ಕ್ಷಮೆನೂ ಕೇಳಬೇಕಾಗ್ತದೆ. ಹೌದು, ನಮ್ಮ ಹೈಕಮಾಂಡ್ ಪ್ರಕಟ ಮಾಡಬಾರ್ದಾಗಿತ್ತು, ಅವ್ರು ಪ್ರಕಟ ಮಾಡಿರು ಜಾತಿ ಗಣತಿ. ಅರೆ, ಕ್ಯಾಬಿನೆಟ್ ಮುಂದದ, ಕ್ಯಾಬಿನೆಟ್ ಮುಂದಿರುವಂಥ ವಿಷಯವನ್ನು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಪ್ರಕಟ ಮಾಡಲಿಕ್ಕೆ ಅವ್ರು ಯಾರು? ಕ್ಯಾಬಿನೆಟ್ನ ಮಂತ್ರಿಗಳು ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ನಿಮ್ಮ ವ್ಯವಸ್ಥೆಯನ್ನು ಬಿಟ್ಟುಕೊಟ್ಟಿದ್ದೀರಿ. ಇದು ರಾಜ್ಯದ ಜನರಿಗೆ ಅವಮಾನ ಮಾಡಿದಂಗೆ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದಂಥ ವಿಷಯ ತಾವೇನಾದರೂ ಕೇಳೋದಿದ್ದರೆ ಕೇಳ್ಬೋದು. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೆರಿತಾ ಇಲ್ಲ, ಕೆಲಸ ನಿಂತು ಸರಿಯಾಗಿ ತೊಗೊಳ್ತಾ ಇಲ್ಲ. ನಾನು ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದೇನೆ, ಭಾಳಷ್ಟು ಕಡೆ ಕಂಪ್ಲೇಂಟ್ ಅದಾವ. ಅದನ್ನು ನಾನು RDPR ಕಮಿಟಿ ಸದಸ್ಯದನ್ನು, ನಾನು ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ ಆಗಿ ಆ ಕಮಿಟಿ ಒಳಗೂ ಮಾತಾಡಿದ್ದೀನಿ ಭಾಳಷ್ಟು ಸಲ. ಆದರೆ ಇಲ್ಲಿ ಸರ್ಕಾರ ಅಸಹಾಯಕ ಸರ್ಕಾರ ಅದು, ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಟ್ಟಿಲ್ಲ. ಹೀಗಾಗಿ ಇದೊಂದು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಆಗಿಬಿಟ್ಟದ. ಅವ್ರೇನು ಹೇಳಿದರು, BJP ಅಂದರೆ 40% ಅಂತೇಳಿ. ನೀವು ಎಷ್ಟು ಪರ್ಸೆಂಟ್? ಈಗ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ. ಬಹುತೇಕ ಜಾಗದಾಗ ಸರ್ JJM ಕಾಮಗಾರಿನೇ ಆಗಿಲ್ಲ. ಈಗ ಅಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಹಳ್ಳಿಗಳದಾಗ ಇದಕ್ಕಿಂತ ಮುಂಚೆ ನೀರೇ ಇರಲಿಲ್ಲ, ಚಾವಿನೇ ಇರಲಿಲ್ಲ. ಮತ್ತೆ ನೀವು ಅದೇ ಊರಾಗನ ಇವ್ರು ನೋಡ್ರಿ, ನಮ್ಮ ಕೇಂದ್ರ ಅಲ್ಲಲ್ಲ, ಅದಕ್ಕೆ ನಾನು ಎಕ್ಸಾಂಪಲ್ ಇಲ್ಲ ಹೇಳ್ತೀನಿ. ಚಿಕ್ಕೋಡಿಯಿಂದ ಯಡಿಯೂರು ಹೊರಗಡೆ ಕಂಪ್ಲೀಟ್ ಆಗಿರ್ತಕ್ಕಂಥ ಹೊಸ ಏರಿಯಾ ಕ್ರಿಯೇಟ್ ಆಗೈತೆ. ಹಿರೇಕೋಟಿ ಒಳಗೆ ಸಾವಿರಾರು ಕೋಟಿ ರೂಪಾಯಿದು JJM ಕಾಮಗಾರಿ ಆಗಿದೆ. ಮತ್ತು ಹೊಳ್ಳಿ ಊರಾಗ ಕೆಲಸ ಮಾಡಿದ್ರೆ ತೋರಿಸ್ತಾರೆ. ಅಂದ್ರೆ ಇಡೀ ಊರಾಗ ನೀರೇ ಇರಲಿಲ್ಲ ಅಂತ. ಅಲ್ಲ, ನಾವು ಅಟ್ಲೀಸ್ಟ್ ನೀರು ಇಲ್ದಾಗ ಜಾಗದಾಗ ಮಾಡಿದ್ರೆ ಅದು ನೀರು ಉಪಯೋಗ ಆಗ್ತಿತ್ತು. ನೋಡ್ರಿ, ನಾವು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ನಾನು ಏನೇನು ಕೊರತೆ ಅದಾವ ಅನ್ನೋದು ಒಂದು ಸಲ ಪಟ್ಟಿ ಮಾಡ್ತೀವಿ ನಾವು ಕೇಂದ್ರ ಸರ್ಕಾರದವರು. ಅದಕ್ಕೆ ಪೂರಕವಾಗಿ ನಿರ್ಣಯಗಳನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಉದಾಹರಣೆ, 2014 ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 18,000ಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಎಲ್ಲಿಗೆ ಬಂದು ನಾವು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದಮೇಲೂ 18,000 ಹಳ್ಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡೋ ಕೆಲಸ ಮಾಡಿದ್ದೀವಿ. ಆವಾಗ ನೀವು ಖಾನಾಪುರದಂಥ ಕೆಲವು ತಾಲೂಕಿನಲ್ಲಿ ಕೆಲವು ಹಳ್ಳಿಗಳನ್ನು ಇವತ್ತಿಗೂ ಅವ್ರು ಕೊಡ್ತಾ ಇಲ್ಲ. ಯಾರು ಕೊಡ್ಬೇಕು? ಅದನ್ನು ನಾವು ಯೋಜನೆ ಜಾರಿ ಮಾಡಿದ್ದೀವಿ. ಅದನ್ನು ಬಳಸಿಕೊಳ್ಳುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ನಾವು ಜಲ್ ಜೀವನ್ ಮಿಷನ್ ಎದಕ್ಕೆ ತಂದೀವಿ?
ಯಾರ ಮನೆಗೆ ಪೈಪ್ಡ್ ವಾಟರ್ ಹೋಗೋದಿಲ್ಲ, ಹರ್ ಘರ್ ನಲ್ ಸೆ ಜಲ್, ಯಾರೂ ನೀರು ಹೊತ್ಕೊಂಡು ತರಬಾರ್ದು ನಮ್ಮ ಹೆಣ್ಮಕ್ಳು ಅನ್ನುವಂಥ ಒಂದು ಕಳಕಳಿ ಇಟ್ಕೊಂಡು ಪ್ರತಿ ಮನೆಗೂ ನೀರು ಮುಟ್ಟಿಸ್ಬೇಕಂತೇಳಿ ನಾವು ಕೊಟ್ಟಿವಿ. ಅದನ್ನು ನೀವು ಸರ್ವೆ ಮಾಡಬೇಕು, ಅದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ತಯಾರು ಮಾಡಬೇಕು, ಅದಕ್ಕೆ ದುಡ್ಡು ಕೇಳಬೇಕು. ದುಡ್ಡು ಕೊಡೋಕೆ ನಮ್ಮ ಸರ್ಕಾರ ರೆಡಿ ಅದ. ಇವ್ರೇನು ಮಾಡಿದ್ರು, ಇದ್ದಲ್ಲೇನ ಅದೇ ಕಲ್ಲು ಹೊಸ ಬಿಲ್ಲು ಮಾಡಿರು ಬಿಟ್ಟರು. ಅದನ್ನು ಎಷ್ಟೋ ಕಡೆ ನಾವು ಹೇಳಿದ್ದೀವಿ ಸಾಕಷ್ಟು ಸಲ. ಅದು ರಾಜ್ಯ ಸರ್ಕಾರ ಜಿಡ್ಡುಗಟ್ಟೆ ಅದ. ಹೀಗಾಗಿ ನಾವು ತಂದಂಥ ಯೋಜನೆಗಳನ್ನು ಬಳಸಿಕೊಳ್ಳಲು ವಿಫಲ ಆಗಿದ್ದಾರೆ ಅನ್ನೋಕ್ಕೆ ಇನ್ನೊಂದು 2 ಉದಾಹರಣೆ ಕೊಡ್ತೇನೆ ನಿಮಗೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಇನ್ಸೂರ್ಡ್ ಪರ್ಸನ್ ಅದಾರ. ಕಾರ್ಮಿಕ ವಿಭಾಗ, ಕಾರ್ಮಿಕರಂತೇಳಿ ನಾವೇನು ಗುರುತಿಸ್ತು, ಅದು ಕಟ್ಟಡ ಕಾರ್ಮಿಕರಿರ್ಬೋದು, ಇಂಡಸ್ಟ್ರಿ ಒಳಗಿರ್ಬೋದು, ಬೇರೆ ಬೇರೆ ಕಾರ್ಮಿಕ ಅಂದರೆ ಶ್ರಮ ವಹಿಸಿ ದುಡಿಯುವಂಥ ಜನ ಯಾರ್ದಾರ 3 ಲಕ್ಷಕ್ಕಿಂತ ಹೆಚ್ಚು ಜನ ನೋಂದಾವಣಿ ಮಾಡ್ಕೊಂಡವ್ರದಾರ. ಅರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾಗ ಇದಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ದಲ್ಲಿ ನೀವು ಒಂದು ದೊಡ್ಡ ಆಸ್ಪತ್ರೆ ಹೋದ್ರಲ್ಲಿ, ESI ಆಸ್ಪತ್ರೆ ಹೋದ್ರಿ. ನಾನು ಹೋರಾಟ ಮಾಡಿ 152 ಕೋಟಿ ರೂಪಾಯಿದ್ದು 100 ಬೆಡ್ ಹಾಸ್ಪಿಟಲ್ ಬೆಳಗಾವಿಗೆ ನಾನು ತೊಗೊಂಡು ಬಂದೆ. ಆ್ಯಕ್ಚುಲಿ ರೀಜನಲ್ ಆಫೀಸ್ ನಮ್ಮ ಬೆಳಗಾವಿಗೆ ಆಗ್ಬೇಕು, ಮಾಡಿಲ್ಲ. ಆದರೆ ನಾನು ಹೋರಾಟ ಮಾಡಿ 152 ಕೋಟಿ ರೂಪಾಯಿ ತೊಗೊಂಬಂದ್ರೆ ಈ ಕಾರ್ಮಿಕ ಸಚಿವ ಬರೀ ಪ್ರಧಾನಿಯನ್ನು ಟೀಕೆ ಮಾಡಿದ್ರನ್ನ ಇದೊಂದು ದೊಡ್ಡ ರಾಜಕಾರಣ ಅಂತ ತಿಳ್ಕೊಂಡು ಬೆಳಿಗ್ಗೆ ಎದ್ದ ಕೂಡಲೇ ಪ್ರಧಾನಿ ಟೀಕೆ ಮಾಡ್ತಾನೆ. ಅವನ ಯೋಗ್ಯತೆಗೆ ಬೆಳಗಾವಿಗೆ ಬಂದಂಥ 152 ಕೋಟಿ ರೂಪಾಯಿ ಉಪಯೋಗ ಮಾಡ್ಕೋಕ್ಕಾಗಲಿಲ್ಲ. ಏನು ಹೇಳಿದರು ಕೇಂದ್ರ ಸರ್ಕಾರ, 152 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ, ನೀವು ಅದನ್ನು ಉಪಯೋಗ ಮಾಡಿಕೊಡ್ರಿ ಅಂತ ಹೇಳಿದ್ರೆ, ಅಲ್ಲಿರುವಂಥ ಜಾಗ 5 ಎಕರೆ ಜಾಗ ಸಿಗಬೇಕಾಗಿತ್ತು. ಜಾಗದ್ದೇನೋ ಸಮಸ್ಯೆ ಆಯಿತು. ಕೊನೆಗೆ ನಾನೇನು ವಿನಂತಿ ಮಾಡಿದೆ, ಇರುವಂಥ ಜಾಗದೊಳಗೆ 3 ಎಕರೆ ಜಾಗದ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡ್ರಿ ಅಂತ ಹೇಳಿದ್ವು. ಅಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡ್ಬೇಕಾದ್ರೆ ಎಕ್ಸಿಸ್ಟಿಂಗ್ ಓಲ್ಡ್ ಬಿಲ್ಡಿಂಗ್ ನೀವು ಡಿಮಾಲಿಷ್ ಮಾಡಿ ಕೊಡಬೇಕಲ್ಲ. ರಾಜ್ಯ ಸರ್ಕಾರ ಡಿಮಾಲಿಷೇ ಮಾಡಲಿಲ್ಲ ಇಲ್ಲಿ ತನಕ. ಅವ್ರದ್ದೇನು ನಾಟಕ ಅಂದ್ರೆ, ಅವ್ರದೇ ಪಕ್ಷದ ಒಬ್ಬ ಮುಖಂಡದ್ದು, ನಾನು ಹೆಸರು ಹೇಳಬಾರ್ದು, ಅವರು ಬಿಲ್ಡಿಂಗ್ ಹಿಡಿಯೋಕೆ ಇಷ್ಟೆಲ್ಲ ನಾಟಕ ಮಾಡ್ಕೊತ ಕುಂತರು. 2 ವರ್ಷ ಹೋಯಿತು. ಕೇಂದ್ರ ಸರ್ಕಾರ ತನ್ನ ಸ್ಕೀಮ್ ಬದಲಾವಣೆ ಮಾಡಿ ವಾಪಸ್ ತಗೋತು. ಯಾರು ಜವಾಬ್ದಾರಿ ಇದಕ್ಕೆ? ಈ ಕಾರ್ಮಿಕರಿಗೆ ಅನ್ಯಾಯ ಆಗಿದ್ದಕ್ಕೆ ಯಾರು ಜವಾಬ್ದಾರಿ? ನಮ್ದು ಇಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅದ ಬೆಳಗಾವಿ. ನಾನು ಏನು ವಿನಂತಿ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಭಾಳ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅದ, 2 ಡಿಮಾಂಡ್ ಮಾಡಿದ್ದೆ ನಾನು. ಒಂದು, ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್ ಕೊಡ್ಬೇಕು ನಮಗೆ. ಅಂದ್ರೆ ನೀವು ಟೆಸ್ಟಿಂಗ್ ಮಾಡ್ತಾರಲ್ಲ, ಯಾವುದೇ ವಸ್ತು ಉತ್ಪಾದನೆ ಆದ ನಂತರ ಅದನ್ನು ಟೆಸ್ಟಿಂಗ್ ಮಾಡೋಕೆ ಬೇರೆ ಬೇರೆ ಪ್ರೈವೇಟ್ ಇದಕ್ಕೆ ಹೋಗಿ ದುಡ್ಡು ಕೊಡ್ತಾರೆ. ಅದು ಆಗಬಾರ್ದು ಅಂತೇಳಿ ಟೆಕ್ ಪಾರ್ಕ್ ನಮಗೆ ಕೊಡ್ರಿ ಅಂತ ಕೇಳಿದ್ದೆ ನಾನು. ಅವರು ಟೆಕ್ ಪಾರ್ಕ್ ಮಂಜೂರಿ ಮಾಡಿದ್ದಾರೆ. 10 ಎಕರೆ ಜಾಗ ಬೇಕಂತ ಹೇಳಿದರು. ಯಾವುದೋ ಒಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ರು. ಅದನ್ನು ಹೋಗಿ ಜಗಳ ಮಾಡಿ ಅದನ್ನು 10 ಎಕರೆ ನಾನು ಬೆಳಗಾವಿದಾಗ ಬಿಡಿಸ್ಕೊಟ್ಟೆ. 10 ಎಕರೆ ಬಿಡಿಸಿ ಟೆಕ್ ಪಾರ್ಕ್ ಮಾಡಿಕೊಟ್ರೆ ಇವತ್ತಿನ ತನಕ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಟ್ಯಾಕ್ಸ್ ಅವ್ರು ತುಂಬಬೇಕು, ಟ್ಯಾಕ್ಸ್ ಇವ್ರು ತುಂಬಬೇಕು. ಇದ ಪತ್ರ ವ್ಯವಹಾರದಾಗ ಇವತ್ತಿಗೂ ನಮ್ಮ ಟೆಕ್ ಪಾರ್ಕು 252 ಕೋಟಿ ರೂಪಾಯಿ ಅದು ಇಂಡಸ್ಟ್ರಿಯಲ್ ಟೆಕ್ ಪಾರ್ಕ್. ಅಂದರೆ ನಾವು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಯೋಜನೆಗಳನ್ನು ಬಳಸಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ.